ನಮಸ್ಕಾರ ಎಲ್ರಿಗೂ ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪೋರ್ಚುಗಲ್ ಬಗ್ಗೆ. ಸೊ ತುಂಬ ಜನ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಬಂದ್ಬಿಟ್ಟು ಮೇನ್ ಯಾವುದೆಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಯಾವುದೆಲ್ಲ ವೆಬ್ಸೈಟ್ ನೀವು ಅಪ್ಲೈ ಮಾಡಿದ್ರೆ ಖಂಡಿತ ನಿಮ್ಗೆ ಜಾಬ್ ಸಿಗೋ ಆಪ್ಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಈ ವೆಬ್ಸೈಟ್ ಸಿಕ್ಕಿಲ್ಲ ಅಂದರೆ ಮತ್ತೆ ಬೇರೆ ಇನ್ನೊಂದು ಆಪ್ಷನ್ ಇದೆ, ಯಾವ ಥರ ನೀವು ಪೋರ್ಚುಗಲ್ ಹೋಗ್ಬೋದು ಅಂತ ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿನಾ? ಸೊ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಏನೆಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ ಅಂತ ಅಂದರೆ ಏನೆಲ್ಲ ಪೊಸಿಷನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ ಅಂತೇಳಿ ಪೋರ್ಚುಗಲಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿನಾ? ಸೊ ಫಸ್ಟ್ ಬಂದರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅದರಲ್ಲಿ ಏನಾದ್ರು ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಎ ಸ್ಕಿಲ್ ಅಂತೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಿಲ್ಲ, ಈಗ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇಲ್ಲ. ಅದ್ರ ಬಗ್ಗೆ ನೀವು ಕೋರ್ಸ್ ಏನಾದ್ರು ಮಾಡಿದರೆ, ಸೊ ಅದರ ಎಕ್ಸ್ಪೀರಿಯನ್ಸ್ ಏನಾದ್ರು ನೀವು ತಗೊಳ್ತಾ ಇದ್ರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸರಿನಾ? ಸೊ ನೆಕ್ಸ್ಟ್ ಟೀಚರ್ಸ್ಗೂ ಅಷ್ಟೇ, ಇಂಗ್ಲೀಷ್ ಟೀಚರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಇಂಗ್ಲೀಷ್ ಮತ್ತು ಮ್ಯಾಥ್ಸ್ಗೆ ಖಂಡಿತ ನೀವು ಟ್ರೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇದ್ದರೆ. ನೆಕ್ಸ್ಟ್ ಸಾಫ್ಟ್ವೇರ್ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ತುಂಬ ಓಪನಿಂಗ್ಸ್ ಇದೆ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆಲ್ಲ. ನೀವು ಸೊ ಪೋರ್ಚುಗಲ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಈಸಿಯಾಗಿ ಹೋಗ್ಬೋದು. ಸರಿನಾ? ನೆಕ್ಸ್ಟ್ ಹಾಸ್ಪಿಟಾಲಿಟಿ ರೆಸ್ಟೋರೆಂಟ್ ಮ್ಯಾನೇಜರ್ ಆಗ್ಬೋದು, ವೇಟ್ರಸ್ ಆಗ್ಬೋದು, ಈ ಬರಿಸ್ತಾಗರೆಲ್ಲ ಬರ್ತಾರಲ್ಲ, ಸೊ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ನೀವು ಅಲ್ಲಿಗೆ ಹೋಗಿ ಪೋರ್ಚುಗಲ್ಗೆ ಹೋಗಿ ವರ್ಕ್ ಮಾಡಬೇಕಂದ್ರೆ ಸೊ ಈ ಸೆಕ್ಟರಲ್ಲಿ ಕೂಡ ಸಿಕ್ಕಾಪಟ್ಟೆ ಈಸಿಯಾಗಿ ಹೋಗ್ಬೋದು. ಮತ್ತು ಹೆಲ್ತ್ ಸೆಕ್ಟರ್, ಡಾಕ್ಟರ್ ಆಗ್ಬೋದು, ಡೆಂಟಿಸ್ಟ್ ಆಗ್ಬೋದು, ನರ್ಸಸ್ ಆಗ್ಬೋದು, ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್. ಅದರಲ್ಲಿ ಏನಾದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಹೋಗಬೇಕು ಅಂದರೆ ಸೊ ಪೋರ್ಚುಗಲ್ ಒಳ್ಳೆ ಕಂಟ್ರಿ ಅಂತ ಹೇಳ್ಬೋದು. ಸರಿ? ನೆಕ್ಸ್ಟ್ ಇಂಜಿನಿಯರ್ಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮತ್ತು ಸಿವಿಲ್ ಇಂಜಿನಿಯರ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅದರಲ್ಲಿ ಏನಾದ್ರು ವರ್ಕ್ ಮಾಡಬೇಕಂದ್ರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ವೇರೋಸ್ ಸೆಕ್ಟರ್ಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡೋದು, ವೇರೋಸ್ ಎಕ್ಸ್ಪೀರಿಯನ್ಸ್ ಇದೆ. ಸರಿನಾ? ಸೊ ನೆಕ್ಸ್ಟ್ ಮತ್ತೆ ಸೇಲ್ಸ್ ರೀಟೇಲ್ ಸೆಕ್ಟರಲ್ಲಿ ಸೇಲ್ಸು ಮತ್ತು ಕ್ಯಾಶಿಯರ್ಸು ಮತ್ತು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಇವರೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅದು ಕೂಡ ಹೋಗ್ಬೋದು. ಸೊ ಹೇಗೆ ಹೋಗ್ಬೋದು? 2 ways ಇದೆ. ಒಂದು, ನಾನು ವೆಬ್ಸೈಟ್ಸ್ ಎಲ್ಲ ಕೊಡ್ತೀನಿ, ಅದರಲ್ಲಿ ನೀವು ಕೀಪ್ ಟ್ರೈಯಿಂಗ್ ಅಂದರೆ ಟ್ರೈ ಮಾಡ್ತಾನೆ ಇರಬೇಕು. ಸೊ ನಿಮಗೆ ಸಿಕ್ಕಿದ್ರೆ, ಆಫರ್ ಲೆಟರ್ ಸಿಕ್ಕಿದ್ರೆ ಆಮೇಲೆ ವೀಸಾ ಎಲ್ಲ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಸೊ ಇನ್ನೊಂದು ಜಾಬ್ ಸೀಕರ್ ವೀಸಾ ಅಂತಲೇ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ, ಅದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅದೆಲ್ಲ ಹೋಗಿ ಯಾವ ಥರ ಅಪ್ಲೈ ಮಾಡೋದನ್ನ ಅದನ್ನು ಚೆಕ್ ಮಾಡ್ಬೋದು. ಸೊ ಅದ್ರಲ್ಲಿ ಹೋದರೆ ನಿಮಗೆ ಏನು ಜಾಬ್ ಆಫರ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜಾಬ್ ಸೀಕರ್ ವೀಸಾದಲ್ಲಿ ಹೋಗಿ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. 3 months ಟೈಮ್ ಇರುತ್ತೆ. ಸೊ ಅದರಲ್ಲಿ ನೀವು ಸರ್ಚ್ ಮಾಡಿ ಅಲ್ಲೇ ಸಿಗ್ತದೆ, ಅಲ್ಲೇ ನಿಮ್ಮದು ವೀಸಾ ಟ್ರಾನ್ಸ್ಫರ್ ಮಾಡಿ, ಅದೊಂದು ಡೈರೆಕ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಪೋರ್ಚುಗಲಲ್ಲಿ. ಸೊ ಬೇರೆ ಕಂಟ್ರಿಗೆಲ್ಲ ನೀವು ಜಾಬ್ ಆಫರ್ ಇದ್ರೆ ಮಾತ್ರ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಕಂಟ್ರಿಗೆ ನೀವು ವಿತೌಟ್ ಜಾಬ್ ಆಫರ್ ನೀವು ಜಾಬ್ ಸೀಕರ್ ಅಂತ ಅದು ಹೋಗಿ ಹುಡುಕ್ಲಿಕ್ಕೆ ಅಂತಲೇ ಒಂದು ವೀಸಾ ಕೊಡ್ತಾ ಇದ್ದಾರೆ. ಸೊ ಅದ್ರ ಮೂಲಕವಾಗಿ ನೀವು ಖಂಡಿತ ಹೋಗಿ ಜಾಬ್ ಹುಡುಕ್ಬೋದು. ಇಲ್ಲಾಂದರೆ ಅಲ್ಲಿಗೆ ಹೋಗಲ್ಲ, ದುಡ್ಡೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಆಗುತ್ತೆ, ಅಲ್ಲಿ ಹೋಗಿ ಸಿಗುತ್ತೋ ಇಲ್ಲ ಗ್ಯಾರಂಟಿ, ಆ ಥರ ಭಯ ಏನಾಗಿತ್ತು ಅಂದರೆ, ಸೊ ನಾನು ನಿಮಗೆ ಈ ವೆಬ್ಸೈಟ್ಸ್ ಎಲ್ಲ ಬಂದುಬಿಟ್ಟು ಕೆಳಗಡೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದರಲ್ಲಿ ನೀವು ಟ್ರೈ ಮಾಡ್ತಾ ಬನ್ನಿ. ಅಟ್ಲೀಸ್ಟ್ 2 to 3 months ನೀವು ಟ್ರೈ ಮಾಡಿದರೆ ಖಂಡಿತ ನಿಮಗೆ ಸಿಗುತ್ತೆ. ಇಲ್ಲ ಅಂತ ದುಡ್ಡೆಲ್ಲ ಇದೆ, ಅಲ್ಲೇ ಹೋಗಿ ಹುಡುಕ್ತೀನಿ ಅಂದರೆ ಸೊ ಜಾಬ್ ಸೀಕರ್ ಇಸ್ ಬೆಸ್ಟ್ ಅಂತ ಆಪ್ಷನ್ ಅಂತ ಹೇಳ್ತೀನಿ. ಅದ್ರಲ್ಲಿ ಹೋಗಿ ನೀವು ಆರಾಮಾಗಿ ನಿಮ್ಗೆ ಯಾವ ಜಾಬ್ ಬೇಕು ಅದನ್ನು 3 months ಒಳಗೆ ಹುಡುಕಬೇಕು. ಸರಿನಾ? ಅದು ಕೂಡ ಲಕ್ಕು ನಿಮಗೆ. ಸೊ ನೀವು ಅಲ್ಲಿ ಹೋಗಿ ಏನಾರು ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ಹೋಗಬೇಕು. ಇಲ್ಲ ಇದೇ ಪರ್ಟಿಕ್ಯುಲರ್ ಮಾಡ್ತೀನಿ ಅಂತ ಹೋಗಿ ಮತ್ತು 3 months ಜಾಬ್ ಸಿಕ್ಕಿಲ್ಲ ಅಂದರೆ ರಿಟರ್ನ್ ಬರಬೇಕಾಗತ್ತೆ. ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸೊ ನೀವು ಹೋಗಬೇಕಾಗತ್ತೆ. ಸರಿನಾ? ಸೊ ನೆಕ್ಸ್ಟ್ ವೆಬ್ಸೈಟ್ಸ್ ಎಲ್ಲ ಏನೆಲ್ಲ ನಾನು ಕೊಟ್ಟಿದ್ದೀನಿ ಅದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಮೇನ್ ಇರೋ ಫಾರ್ಮೇಟಲ್ಲಿ CV ಮತ್ತು ಕವರ್ ಲೆಟರ್ ರೆಡಿ ಮಾಡ್ಕೊಳ್ಳಿ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ ಜಾಬ್ ಡಿಸ್ಕ್ರಿಪ್ಷನ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ CV ಕವರ್ ಲೆಟರ್ ಚೆಕ್ ಮಾಡ್ಕೊಳ್ಳಿ. ಮತ್ತು ವೀಸಾ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಅದು ಮೇಯ್ನಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ಯಾಲ್ರೀಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದೆಲ್ಲ ನೋಡಿ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಸೊ ಕೊಡ್ತಾರಾ ಇಲ್ವಾ ಅಂತೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೆಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಸೂಟೇಬಲ್ ಸೊ ಅದನ್ನು ಅಪ್ಲೈ ಮಾಡಿ. ಸರಿನಾ? ಸೊ ಅದರಲ್ಲಿ ನಿಮ್ಗೆ ಏನಾದ್ರು ಜಾಬ್ ಆಫರ್ ಸಿಕ್ತು ಅಂದರೆ ಸೊ ಆಮೇಲೆ ವೀಸಾ ಅಪ್ಲೈ ಮಾಡೋದೆಲ್ಲ ತುಂಬ ಈಸಿ ಪೋರ್ಚುಗಲೆಲ್ಲ. ಸರಿನಾ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ಡೇ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.